ನಮಸ್ಕಾರ ಪ್ರಿಯ ವೀಕ್ಷಕರೇ. ನಂದಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆ ಮನಸ್ಸಿಗೆ ತುಂಬ ಹತ್ತಿರವಾಗುವಂಥ ಭಾವನೆಗಳಿಂದ ತುಂಬಿರುವ ಒಂದು ಕಥೆಯನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ದಯವಿಟ್ಟು ವಿಡಿಯೋ ನೋಡೋದಕ್ಕೆ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲವನ್ನು ನೀಡುವುದನ್ನು ಮುರಿಯಬೇಡಿ. ಇವತ್ತಿನ ಕಥೆ ಕೇಶವನ ಮನಸ್ಥಿತಿಯಿಂದ ಪ್ರಾರಂಭವಾಗುತ್ತದೆ. ಅವನು ತನ್ನ ಅಪ್ಪನ ಮಾತು ಕೇಳಿ ಅಂಗಡಿಗಳಿಗೆ ಹೋಗಿ ಕೆಲಸಗಳನ್ನು ಮುಗಿಸಬೇಕು ಅಂತ ಬಂದಿದ್ದರೂ ಎಲ್ಲವೂ ಅವನ ಕೈಯಲ್ಲಿ ನಡೆಯುವುದಿಲ್ಲ ಅನ್ನೋ ಭಾವನೆ ಅವನ ಮನಸ್ಸನ್ನು ಕಾಡುತ್ತಿರುತ್ತದೆ. ಅವನು ಹೋಗುವ ಮುನ್ನವೇ ಅವನ ಅಪ್ಪ ಎಲ್ಲಾ ಲೆಕ್ಕಾಚಾರ ಮಾಡಿರೋದು, ಶೇಂಗಾ ಬೀಜವೂ ಕೂಡ ಈಗಾಗಲೇ ಆಯ್ಕೆ ಮಾಡಿರೋದು ಅವನಿಗೆ ತುಂಬಾ ನೋವನ್ನುಂಟು ಮಾಡುತ್ತದೆ. ನನ್ನ ಮೇಲೆ ನಂಬಿಕೆ ಇಲ್ಲವೇ ಅನ್ನೋ ಪ್ರಶ್ನೆ ಅವನ ಮನಸ್ಸಿನೊಳಗೆ ಕಿಡಿಹಚ್ಚಿದಂತೆ ಆಗುತ್ತದೆ. ಒಂದು ಚಿಕ್ಕ ಹಕ್ಕಿಗೆ ರೆಕ್ಕೆ ಇದ್ದರೂ ಅದನ್ನು ಹಾರಲು ಬಿಡದೆ ಕಾಲಿಗ ಕಟ್ಟಿ ಹಿಡಿದರೆ ಅದು ಎಷ್ಟು ತತ್ತರಿಸಬಹುದು? ಅಷ್ಟೇ ಸ್ಥಿತಿಯಲ್ಲಿ ಕೇಶವ ಇದ್ದಾನೆ. ಅವನ ನೋವು ಮಾತುಗಳಲ್ಲಿ ಮಾತ್ರವಲ್ಲ, ಅವನ ಮೌನದಲ್ಲೂ ಸ್ಪಷ್ಟವಾಗಿ ಕಾಣುತ್ತದೆ. ಇನ್ನೊಂದು ಕಣೆ ಗಿರಿಜಾ ಅವರ ಮನಸ್ಸು ಮುರಿದು ಹೋಗಿರುತ್ತದೆ. ಪ್ರಿಯಾ ಮಾಡಿದ ಒಂದು ಸಣ್ಣ ಕೆಲಸ, ಅತ್ತೆಯ ಮಾತನ್ನು ಮೀರಿ ಊಕವನ್ನು ಅಂಗಡಿಗೆ ತೆಗೆದುಕೊಂಡು ಹೋಗಿದ್ದು ಗಿರಿಜೆಗೆ ದೊಡ್ಡ ಅವಮಾನವಾಗಿ ತೋರುತ್ತದೆ. ಅತ್ತೆ ಎಂಬ ಹುದ್ದೆಯಲ್ಲಿರುವ ಗಿರಿಜಾ ತನ್ನ ಮಾತು ಕೇಳಿಸಿಕೊಳ್ಳದೆ ಹೋದಾಗ ಅನುಭವಿಸುವ ನೋವು ತುಂಬಾ ಆಳವಾದದ್ದು. ನನ್ನ ಮಾತಿಗೆ ಬೆಲೆಯಿಲ್ಲವೇ ಅನ್ನೋ ಪ್ರಶ್ನೆ ಅವಳ ಕಣ್ಣೀರು ಮೂಲಕ ಹೊರಹೊಮ್ಮುತ್ತದೆ. ಈ ಕ್ಷಣದಲ್ಲಿ ಗಿರಿಜಾ ಒಂದು ತಾಯಿ, ಒಂದು ಹೆಂಡತಿ, ಒಂದು ಅತ್ತೆ, ಎಲ್ಲಾ ಪಾತ್ರಗಳ ಮಧ್ಯೆ ಸಿಲುಕಿಕೊಂಡು ತನ್ನ ಸ್ಥಾನವನ್ನು ಕಳೆದುಕೊಳ್ಳುತ್ತಿರುವ ಭಾವನೆಗೆ ಒಳಗಾಗಿರುತ್ತಾರೆ. ಪ್ರಿಯಾಳ ನಡೆ ಕೂಡ ಒಂದು ಬೇರೆ ಅರ್ಥವನ್ನು ಹೊಂದಿದೆ. ಅವಳು ತನ್ನ ಹೃದಯದಲ್ಲಿ ಏನೋ ನೋವಿನಿಂದ ಅಥವಾ ತನ್ನದೇ ಆದ ದೃಷ್ಟಿಯಿಂದ ನಡೆದುಕೊಳ್ಳುತ್ತಿದ್ದಾಳೆ. ಆದರೆ ನಂದಕುಮಾರ್ ಹೇಳುವ ಮಾತುಗಳಿಂದ ಒಂದು ನಿಜ ಹೊರಬರುತ್ತದೆ. ಗಿರಿಜಾ ತನ್ನ ಗಂಡನ ಜೊತೆ ಕಳೆಯುತ್ತಿದ್ದ ಆ ಚಿಕ್ಕ ಸಮಯವೇ ಅವಳಿಗೆ ದೊಡ್ಡ ಸಂತೋಷವಾಗಿತ್ತು. ಮಧ್ಯಾಹ್ನದ ಊಟ ಸಮಯದಲ್ಲಿ ನಡೆಯುತ್ತಿದ್ದ ಸಣ್ಣ ಮಾತುಕತೆಗಳು, ನಗುವುಗಳು, ತಾಂಬೂಲ ಹಂಚಿಕೊಳ್ಳುವ ಆ ಕ್ಷಣಗಳು ಅವು ಗಿರಿಜಾ ಜೀವನದ ಆಧಾರವಾಗಿದ್ದವು. ಈಗ ಆ ಸಮಯ ಕಳೆದು ಹೋಗುತ್ತಿದ್ದಂತೆ ಅವಳ ಹೃದಯ ಖಾಲಿಯಾಗುತ್ತಿದೆ. ಇನ್ನೊಂದು ತೀವ್ರ ಭಾವನಾತ್ಮಕ ಹಂತ ಅಮ್ಮು ಮತ್ತು ವಲ್ಲಭ ಅವರ ಸಂಬಂಧದಲ್ಲಿ ಕಾಣಿಸುತ್ತದೆ. ವಲ್ಲಭ ತನ್ನ ಕುಟುಂಬಕ್ಕಾಗಿ ಹೆಚ್ಚುವರಿ ಕೆಲಸ ಮಾಡುತ್ತಿದ್ದಾನೆ. ಅವನ ದೇಹ ಸುಸ್ತಾಗಿದ್ದರೂ ಮನಸ್ಸು ತನ್ನ ಹೊಣೆಗಾರಿಕೆಯನ್ನು ನಿಭಾಯಿಸಲು ಹಠ ಹಿಡಿದಿದೆ. ಆದರೆ ಅವನ ಮಾತುಗಳಲ್ಲಿ ಕೋಪ, ಅಸಹನೆ ಕಾಣಿಸುತ್ತವೆ. ಅಮ್ಮು ಅವನ ಆರೋಗ್ಯಕ್ಕಾಗಿ ಕಾಳಜಿ ಪಡುತ್ತಾಳೆ. ಆದರೆ ಅವಳ ಮಾತುಗಳು ಅವನಿಗೆ ಒತ್ತಡದಂತೆ ಕಾಣಿಸುತ್ತವೆ. ಇಲ್ಲಿ ಪ್ರೀತಿಯಿದೆ, ಆದರೆ ಅದನ್ನು ವ್ಯಕ್ತಪಡಿಸುವ ರೀತಿ ತಪ್ಪಾಗಿದೆ. ಅಮ್ಮು ಟ್ಯೂಷನ್ ಮಾಡೋಕೆ ಯೋಚಿಸುವುದು ಒಂದು ದೊಡ್ಡ ತಿರುವು. ಅವಳು ತನ್ನ ಗಂಡನಿಗೆ ಸಹಾಯ ಮಾಡಬೇಕು ಅನ್ನೋ ಹೃದಯದಿಂದ ಆ ನಿರ್ಧಾರ ಮಾಡುತ್ತಾಳೆ. ಆದರೆ ಮನೆಯ ನಿಯಮಗಳು, ಸಮಾಜದ ಭಯ ಇವೆಲ್ಲ ಅವಳ ಕನಸಿಗೆ ಅಡ್ಡಿಯಾಗುತ್ತವೆ. ಮೀನಾ ನೀಡುವ ಸಲಹೆ, ಮನೆಯ ಹೊರಗೆ ಹೋಗಿ ಟ್ಯೂಷನ್ ಮಾಡೋದು ಒಂದು ಹೊಸ ದಾರಿ ತೋರಿಸುತ್ತದೆ. ಇದು ಅಮ್ಮುವಿನ ಆತ್ಮವಿಶ್ವಾಸವನ್ನು ಮತ್ತೆ ಜಾಗೃತಗೊಳಿಸುವ ಒಂದು ಹಂತ. ಈ ಎಲ್ಲಾ ಘಟನೆಗಳು ಒಂದೇ ವಿಷಯವನ್ನು ನಮಗೆ ಹೇಳುತ್ತವೆ. ಪ್ರತಿ ವ್ಯಕ್ತಿಯ ಮನಸ್ಸಿನೊಳಗೆ ಒಂದು ಕಥೆಯಿದೆ. ಕೇಶವ ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದಾನೆ. ಗಿರಿಜಾ ತನ್ನ ಸ್ಥಾನಕ್ಕಾಗಿ ಕಣ್ಣೀರು ಹಾಕುತ್ತಿದ್ದಾಳೆ. ಪ್ರಿಯಾ ತನ್ನದೇ ಆದ ಕಾರಣಗಳಿಂದ ನಡೆದುಕೊಳ್ಳುತ್ತಿದ್ದಾಳೆ. ವಲ್ಲಭ ತನ್ನ ಹೊಣೆಗಾರಿಕೆಯನ್ನು ಹೊತ್ತು ಸಾಗುತ್ತಿದ್ದಾನೆ. ಅಮ್ಮು ತನ್ನ ಕುಟುಂಬಕ್ಕಾಗಿ ತನ್ನ ಕನಸುಗಳನ್ನು ಬದಲಾಯಿಸಲು ಸಿದ್ಧಳಾಗಿದ್ದಾಳೆ. ಈ ಎಲ್ಲ ಭಾವನೆಗಳು ಸೇರಿ ಒಂದು ಜೀವಂತ ಕುಟುಂಬದ ಚಿತ್ರವನ್ನು ನಮ್ಮ ಮುಂದೆ ಇಡುತ್ತವೆ. ಇವತ್ತಿನ ಸಂಚಿಕೆ ನಮಗೆ ಹೇಳೋದೇನು? ಪ್ರೀತಿ ಇದ್ದರೂ ಅರ್ಥ ಮಾಡಿಕೊಳ್ಳುವಿಕೆ ಇಲ್ಲದಿದ್ದರೆ ಸಂಬಂಧಗಳು ನೋವಾಗುತ್ತವೆ. ಮಾತು ಕಡಿಮೆಯಾದಾಗ ಮನಸ್ಸಿನ ಅಂತರ ಹೆಚ್ಚಾಗುತ್ತದೆ. ಒಂದು ಸಣ್ಣ ಸಮಯ, ಒಂದು ಸಣ್ಣ ಗಮನ, ಅದು ಕೆಲವೊಮ್ಮೆ ಒಬ್ಬರ ಜೀವನವೇ ಆಗಿರಬಹುದು. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಹೃದಯ ಸ್ಪರ್ಶಿಸುವ ಕಥೆಗಳಿಗಾಗಿ ನಮ್ಮ ಜೊತೆಯಿರಿ.